ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಫೋರ್ತ್ ಸೆಮ್ BComನ ಕಾಸ್ಟಿಂಗ್ ಮೆಥಡ್ಸ್ ಅನ್ನೋ ಒಂದು ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ಆಪ್ರೇಟಿಂಗ್ ಕಾಸ್ಟಿಂಗ್ ಅನ್ನೋ ಒಂದು ಚಾಪ್ಟರ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡೋದಾದರೆ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೂ ಕೂಡ ಕಂಪ್ಲೀಟಾಗಿ ಥಿಯರಿನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದುಬಿಟ್ಟು ಆಪ್ರೇಟಿಂಗ್ ಕಾಸ್ಟಿಂಗಲ್ಲಿ ನಿಮಗೆ ಥಿಯರಿನೂ ಕೂಡ ಇದೆ, ಅದರ ಜೊತೆಗೆ ಪ್ರಾಕ್ಟಿಕಲ್ ಕೂಡ ಇದೆ. ಸೊ ಅದಕ್ಕೆ ನೀವು ಎರಡರ ಕಡೆನೂ ಕೂಡ ಕಾನ್ಸಂಟ್ರೇಷನ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನೋದು ಅರೈಸ್ ಆಗ್ತಾ ಹೋಗುತ್ತೆ. ಓಕೆನಾ? ಇಲ್ಲಿ ನಿಮಗೆ ಫಸ್ಟ್ ಆಫ್ ಆಲ್ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಅಂದರೆ ಏನು ಅಂತ ಹೇಳಿ ಫಸ್ಟು ತಿಳ್ಕೊಂಡ್ರೆ ಆವಾಗ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದನ್ನ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಇಲ್ಲ ಅಂದರೆ ನಿಮಗೆ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಫಾರ್ಮುಲಾಸ್ ಇದೆ, ಟೂ ಫಾರ್ಮುಲಾಸ್ನ ನೀವು ಬೈಟ್ ಮಾಡಲೇಬೇಕು. ಬಿಕಾಸ್ ಇದು ಮೇ ಬಿ 14 ಮಾರ್ಕ್ಸ್ಗೂ ಕೇಳ್ಬೋದು, 5 ಮಾರ್ಕ್ಸ್ಗೂ ಕೇಳ್ಬೋದು, 2 ಮಾರ್ಕ್ಸ್ಗೂ ಕೇಳ್ಬೋದು, ಎಷ್ಟು ಮಾರ್ಕ್ಸ್ಗಾರು ಕೇಳ್ಬೋದು. ಓಕೆನಾ? ಆದರೆ ನಿಮಗೆ ಫಾರ್ಮುಲಾಸ್ ಅನ್ನೋದು ಕಂಪಲ್ಸರಿ ಗೊತ್ತಿರಲೇಬೇಕು. ಅದ್ರ ಜೊತೆಗೆ ಸ್ಟ್ಯಾಂಡಿಂಗ್ ಕಾಸ್ಟ್ ಯಾವುದು ಅಥವಾ ವೇರಿಯಬಲ್ ಕಾಸ್ಟ್ ಯಾವುದು ಅಂತ ಹೇಳಿ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೂ ಕೂಡ ಗೊತ್ತಿರಬೇಕು. ಓಕೆನಾ? ಸೊ ಬನ್ನಿ ಫಸ್ಟ್ ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಅಂದರೆ ಏನು ಅಂತ ಹೇಳಿ ನೋಡೋಣ. ಓಕೆನಾ? ಏನಿದು ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಅಂದರೆ ಏನು ಅಂದರೆ ಇಟ್ ಈಸ್ ಯೂಸ್ ಟು ಫೈಂಡ್ ದಿ ಕಾಸ್ಟ್ ಆಫ್ ಮೂವಿಂಗ್ ಪೀಪಲ್ ಆರ್ ಗೂಡ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಅಂದರೆ ಏನು ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಅಂದರೆ ಏನು ಅಂದರೆ ಸೊ ಇಟ್ ಈಸ್ ಯೂಸ್ಡ್. ಓಕೆನಾ? ಇಟ್ ಈಸ್ ಯೂಸ್ಡ್ ಟು ಫೈಂಡ್ ದಿ ಕಾಸ್ಟ್ ಆಫ್ ಮೂವಿಂಗ್ ಪೀಪಲ್ ಆರ್ ಗೂಡ್ಸ್. ಅಂದರೆ ಏನು ಈ ಒಂದು ಕಾಸ್ಟಿಂಗ್ ಅನ್ನೋದು ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ ಟು ಫೈಂಡ್ ಔಟ್. ಓಕೆನಾ? ಏನು ಫೈಂಡ್ ಔಟ್ ಮಾಡೋದಕ್ಕೆ ಅಂದರೆ ಕಾಸ್ಟ್ ಆಫ್ ಮೂವಿಂಗ್ ಅಂದರೆ ಒಂದು ಪ್ಲೇಸಿನ ಇನ್ನೊಂದು ಪ್ಲೇಸ್ ಮೂವ್ ಆಗೋದಕ್ಕೆ ಎಷ್ಟು ಕಾಸ್ಟ್ ಅಕ್ಕರ್ ಆಯಿತು, ವೆದರ್ ಇಟ್ ಮೇ ಬಿ ಪೀಪಲ್ ಅಥವಾ ಗೂಡ್ಸ್. ಓಕೆನಾ? ಎರಡರಲ್ಲಿ ಯಾವುದಾದ್ರು ನಾವು ಟ್ರಾನ್ಸ್ಫರ್ ಮಾಡ್ಬೋದು ಒಂದು ಪ್ಲೇಸಿಂದ ಅನದರ್ ಪ್ಲೇಸ್ಗೆ. ಬಟ್ ಅದಕ್ಕೆ ಎಷ್ಟು ಕಾಸ್ಟ್ ಅಕ್ಕರ್ಡ್ ಆಯಿತು ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡೋದನ್ನ ನಾವು ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಇದು ವೈ ಬಿಸ್ನೆಸ್ ಯೂಸ್ಸ್ ಅಂದರೆ ಏನು ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ನ ಯಾಕೆ ಬಿಸ್ನೆಸ್ಸಸ್ಸು ಯೂಸ್ ಮಾಡ್ತಾರೆ ಅಂದರೆ ಟು ಸೆಟ್ ದಿ ಪ್ರೈಸ್. ಏನು ಟು ಸೆಟ್ ದಿ ಪ್ರೈಸ್ ಅಂದರೆ ಟು ನೋ ಹೌ ಮಚ್ ಟು ಚಾರ್ಜ್ ಅ ಪ್ಯಾಸೆಂಜರ್ ಫಾರ್ ಅ ಟಿಕೆಟ್ ಸೊ ದ ಕಂಪನಿ ಡಸ್ ನಾಟ್ ಲೂಸ್ ಅ ಮನಿ. ಅಂದರೆ ಏನು ಇವಾಗ ನಾವು ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಆವಾಗ ಎಷ್ಟು ಚಾರ್ಜಸ್ ಆಗುತ್ತೆ ಅಂತ ಹೇಳಿ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಓಕೆನಾ? ಈಗ ಎಕ್ಸಾಂಪಲ್ ನಾವು ಬಸ್ಸಲ್ಲಾದರೆ ಟಿಕೆಟ್ಸ್ನ ತೊಗೊಳ್ತೀವಲ್ಲ, ಈ ಟಿಕೆಟ್ಸು ಒಂದು ಫೇರ್ ಪ್ರೈಸ್ನ ಫಿಕ್ಸ್ ಮಾಡೋದಕ್ಕೆ. ಓಕೆನಾ? ಈಗ ಎಕ್ಸಾಂಪಲ್ ಎಷ್ಟು ನಮಗೆ ಆ ಒಂದು ಬಸ್ಸಿಗೆ ಎಷ್ಟು ಆಯಿಲ್ ಆಗಿರ್ಬೋದು ಅಥವಾ ಫ್ಯೂಯಲ್ ಆಗಿರ್ಬೋದು ಎಷ್ಟು ಹಿಡಿಯುತ್ತೆ, ಆ್ಯಂಡ್ ಇಲ್ಲಿಂದ ಚಾರ್ಜಸ್ ಅಂದರೆ ಇಲ್ಲಿಂದ ಡ್ರೈವರ್ ಅಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗಿ ಬಿಡೋದಕ್ಕೆ ಅವ್ರಿಗೆ ಎಷ್ಟು ಅಮೌಂಟ್ ಬೇಕು ಎಲ್ಲನೂ ಕೂಡ ಚೆಕ್ ಮಾಡಿ ಒಂದು ಪರ್ಫೆಕ್ಟ್ ಪ್ರೈಸ್ ಅನ್ನೋದನ್ನ ಫಿಕ್ಸ್ ಮಾಡೋದಕ್ಕೆ ಈ ಒಂದು ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಅನ್ನೋದು ಹೆಲ್ಪ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಟು ಚೆಕ್ ದಿ ಎಫಿಷಿಯನ್ಸಿನ ಚೆಕ್ ಮಾಡೋದು ಕೂಡ ಇದು ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ. ಯಾವ ರೀತಿ ಅಂದರೆ ಟು ಸಿ ಇಫ್ ಒನ್ ಬಸ್ ಇಸ್ ಕಾಸ್ಟಿಂಗ್ ಮೋರ್ ಟು ರನ್ ದ್ಯಾನ್ ಅನದರ್. ಅಂದರೆ ಏನು ಈಗ ಎಲ್ಲ ಬಸ್ಸಸ್ ಫೇರ್ ಪ್ರೈಸು ಕೂಡ ಸೇಮೇ ಇರಬೇಕು ಅಲ್ವಾ? ಸೊ ಎಫಿಷಿಯನ್ಸಿನ ಚೆಕ್ ಮಾಡೋದಕ್ಕೆ ಇವಾಗ ಎಷ್ಟು ಕಾಸ್ಟ್ನ ತೊಗೊಳ್ತಿದ್ದಾರೆ, ಈಗ ಒಂದು ಬಸ್ಗೂ ಇನ್ನೊಂದು ಬಸ್ಗೂ ಕಂಪೇರ್ ಮಾಡ್ತಾರೆ. ಓಕೆನಾ? ಒಂದು ಬಸ್ಗೂ ಇನ್ನೊಂದು ಬಸ್ಗೂ ಕಂಪೇರ್ ಮಾಡ್ತಾರೆ, ವೆದರ್ ಇಬ್ಬರದ್ದು ಎಫಿಷಿಯನ್ಸಿ ಸೇಮ್ ಇದೆಯಾ ಅಥವಾ ಡಿಫ್ರೆಂಟ್ ಇದೆಯಾ ಅಂತ ಹೇಳಿ ನಮಗೆ ಚೆಕ್ ಮಾಡೋದಕ್ಕೂ ಕೂಡ ತುಂಬ ಇಂಪ್ರೂವ್ ಅನ್ನೋದನ್ನ ಮಾಡುತ್ತೆ ಅಥವಾ ತುಂಬ ಹೆಲ್ಪ್ ಅನ್ನೋದನ್ನ ಮಾಡುತ್ತೆ. ನೆಕ್ಸ್ಟ್ ಟು ಮೇಕ್ ದ ಡಿಸಿಷನ್. ಏನರ ಬಗ್ಗೆ ಡಿಸಿಷನ್ನು ಅಂದರೆ ಈಗ ಎಕ್ಸಾಂಪಲ್ ನಾವು ಒಂದು ಬಸ್ನ ತೊಗೊಂಡಿರ್ತೀವಿ. ಓಕೆನಾ? ಈ ಬಸ್ನ ತೊಗೊಂಡಾಗ ನಮಗೆ ಎಷ್ಟು ಚಾರ್ಜಸ್ ಅನ್ನೋದು ಆಗ್ತಿದೆ, ಹಾಗೆ ಎಷ್ಟು ಪ್ರಾಫಿಟ್ ಅನ್ನೋದು ಬರ್ತಿದೆ. ಅಕಸ್ಮಾತ್ ನಮ್ಗೆ ಏನಾದರೂ ನಾವು ಖರ್ಚು ಮಾಡಿರೋದಕ್ಕಿಂತ ಕಡಿಮೆ ಪ್ರಾಫಿಟ್ ಆಗ್ತಿತ್ತು ಅಂದರೆ ವೆದರ್ ನಾವು ಬಸ್ನ ಹೈಯರ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಹೇಳಿ ಒಂದು ಒಳ್ಳೆ ಡಿಸಿಷನ್ಗೆ ಬರೋದಕ್ಕೂ ಕೂಡ ಈ ಒಂದು ಟ್ರಾನ್ಸ್ಪೋರ್ಟ್ ಕಾಸ್ಟಿಂಗ್ ಅನ್ನೋದು ತುಂಬ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಇಲ್ಲಿ ಒಂದು 2 ಫಾರ್ಮುಲಾಸ್ ಇದೆ. ಈ 2 ಫಾರ್ಮುಲಾಸ್ ಬೇಸಿಸ್ ಮೇಲೆ ನಿಮಗೆ ಪ್ರಾಬ್ಲಮ್ಸ್ ಅನ್ನೋದು ಅರೈಸ್ ಆಗ್ತಾ ಹೋಗೋದು. ಏನು ಫಾರ್ಮುಲಾಸ್ ಅಂದರೆ ಸೊ ನೋಡಿ ಇದೇ ಫಾರ್ಮುಲಾ. ಫಸ್ಟ್ ಬಂದುಬಿಟ್ಟು ಟೋಟಲ್ ಕಿಲೋಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಸೊ ಟೋಟಲ್ ಕಿಲೋಮೀಟರ್ನ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂದರೆ ನಂಬರ್ ಆಫ್ ಬಸ್ಸಸ್ ಇಂಟು ಡಿಸ್ಟೆನ್ಸ್ ಇಂಟು ನಂಬರ್ ಆಫ್ ಡೇಸ್ ಇಂಟು ನಂಬರ್ ಆಫ್ ಟ್ರಿಪ್ಸ್ ಮಾಡಿದ್ರೆ ನಮಗೆ ಟೋಟಲ್ ಕಿಲೋಮೀಟರ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಓಕೆನಾ? ಅಂದರೆ ಇವಾಗ ಎಷ್ಟು ನಂಬರ್ ಆಫ್ ಬಸ್ಸಸ್ ಇದೆ, ಎಷ್ಟು ಡಿಸ್ಟೆನ್ಸ್ನ ಕವರ್ ಮಾಡಿದೆ, ಎಷ್ಟು ದಿನದಲ್ಲಿ, ಹಾಗೆ ಎಷ್ಟು ನಂಬರ್ ಆಫ್ ಟ್ರಿಪ್ಸ್ ಅನ್ನೋದು ಆರ್ಗನೈಸ್ ಮಾಡೋರು ಅಂದರೆ ಈ ಬೇಸಿಸ್ ಮೇಲೆ ಟೋಟಲ್ ಕಿಲೋಮೀಟರ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಓಕೆನಾ?
ನೆಕ್ಸ್ಟು ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ, ಒಂದು ಸತಿ ಆನ್ಸರ್ ಬಂದ ಮೇಲೆ ನಮಗೆ ಅವಾಗೇನು ಮಾಡ್ತೀವಿ ಅಂದರೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ನ ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದರೆ, ಟೋಟಲ್ ಕಿಲೋಮೀಟರ್ ಇಂಟು ಸೀಟಿಂಗ್ ಕೆಪಾಸಿಟಿ ಇಂಟು ಆ್ಯಕ್ಚುಯಲ್ ಕೆಪಾಸಿಟಿನ ಮಾಡಿದ್ರೆ ನಮಗೆ ಟೋಟಲ್ ಪ್ಯಾಸೆಂಜರ್ ಕಿಲೋಮೀಟರ್ ಎಷ್ಟು ಅಂತ ಹೇಳಿ ಸಿಗುತ್ತೆ. ಓಕೆನಾ? ಸೊ ಈ 2 ಫಾರ್ಮುಲಾ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಫಾರ್ಮುಲಾಸ್ ಆಗಿದೆ. ಹಾಗೆ ಈ 2 ಫಾರ್ಮುಲಾನ ನೀವು ಬೈಟ್ ಮಾಡಲೇಬೇಕು. ಓಕೆನಾ? ಕಂಪಲ್ಸರಿ ಇದನ್ನು ನಿಮಗೆ ಗೊತ್ತಿರಲೇಬೇಕು ಈ 2 ಫಾರ್ಮುಲಾ ಕೂಡ. ಈ 2 ಫಾರ್ಮುಲಾ ರಿಲೇಟೆಡ್ಸ್ದೆ ನೆಕ್ಸ್ಟ್ ಸಮ್ಸ್ಗಳನ್ನ ನಾವು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿಗೆ ಈ ಒಂದು ವಿಡಿಯೋ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.